ಈ ವಿಡಿಯೋ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. 9ನೇ ತರಗತಿ ಗಣಿತ ಅಧ್ಯಾಯ 9 ನಿರ್ದೇಶಾಂಕ ರೇಖಾಗಣಿತ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಚುಂಬಕ ಗಾಳಿಯು ಬೀಸುತ್ತಿದೆ. ಇಲ್ಲಿ ಸಂಭಾಜಕ ಸಂಕ್ರಾಂತಿ ರೇಖೆಗಳೇ ದೃಷ್ಟಾಂತ. ಭೂಮಧ್ಯದಿಂದ ಮಧ್ಯಕ್ಕೆ ಜಿಗಿದಿದೆಯೋ ರೇಖೆ ಎಂದೆಲ್ಲ ಏಕೆ ರೋಧಿಸಿದಿರೋ ಅವೆಲ್ಲವೂ ಬರೀ ಸಂಕೇತ, ಎಲ್ಲವೂ ಬರೀ ಸಂಕೇತ. ಸೊ ಮಕ್ಕಳೇ, ಇಲ್ಲಿ ನಾವು ಇಂದು ಈ ಒಂದು ಗೀತೆಯೊಂದಿಗೆ ನಾವು ಈ ಒಂದು ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ನಿರ್ದೇಶಾಂಕ ರೇಖಾಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ತೇವೆ. ಮುಂದಿನ ತರಗತಿಗಳಲ್ಲಿ ಹೆಚ್ಚಿನ ವಿವರಾತ್ಮಕವಾಗಿ ಈ ಒಂದು ಅಧ್ಯಾಯದ ಬಗ್ಗೆ ಕಲಿತೇವೆ. ಸೊ ಹಾಗಾದರೆ ನಿರ್ದೇಶಾಂಕ ರೇಖಾಗಣಿತ ಅಂದರೆ ಏನು ಅಂದರೆ, ಬೀಜಗಣಿತವನ್ನು ರೇಖಾಗಣಿತೀಯವಾಗಿಯೂ ರೇಖಾಗಣಿತವನ್ನು ಬೀಜಗಣಿತೀಯವಾಗಿಯೂ ಅಧ್ಯಯನ ಮಾಡುವುದನ್ನು ಒಂದು ಗಣಿತದ ವಿಭಾಗಕ್ಕೆ, ಗಣಿತದ ಶಾಖೆಗೆ ನಿರ್ದೇಶಾಂಕ ರೇಖಾಗಣಿತ ಅಂತ ಕರೀತೇವೆ. ಸೊ ಇಲ್ಲಿ ನಾವು ಒಂದು ಬಿಂದುವಿನ ಸ್ಥಾನವನ್ನು ಎರಡು ಪರಸ್ಪರ ಲಂಬವಾಗಿ ಎಳೆದಿರುವಂಥ ರೇಖೆಗಳಲ್ಲಿ ಒಂದು ಸಮತಲದ ಮೇಲೆ ಎರಡು ಪರಸ್ಪರ ಲಂಬ ರೇಖೆಗಳನ್ನು ಎಳೆದು ಅಲ್ಲಿ ಒಂದು ಬಿಂದುವಿನ ಸ್ಥಾನವನ್ನು ಗುರುತಿಸೋದನ್ನು ಇಲ್ಲಿ ನಾವು ಕಲಿತೇವೆ. ಸೊ ಒಂದು ಬಿಂದುವಿನ ಸ್ಥಾನವನ್ನು ಗುರುತಿಸಲು ಇಲ್ಲೇ ಇದೆ ಅಂತ ಗುರುತಿಸಲು ತಿಳಿಸಿಕೊಟ್ಟಂತಹ ಗಣಿತಜ್ಞ ಯಾರಪ್ಪ ಅಂದರೆ ಫ್ರೆಂಚ್ನ ವಿಜ್ಞಾನಿ ರೆನೆ ಡೆಕಾರ್ಟಿಸ್. ರೆನೆ ಡೆಕಾರ್ಟಿಸ್ ಅವರು ಫ್ರೆಂಚ್ನ ಗಣಿತಜ್ಞರು. ಇವರಿಂದನೇ ಆರಂಭವಾಯಿತು ನಿರ್ದೇಶಾಂಕ ರೇಖಾಗಣಿತ ಅಂತ ನಾವು ಹೇಳ್ಬೋದಾಗಿರುತ್ತೆ. ರೆನೆ ಡೆಕಾರ್ಟಿಸ್ ರವರ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಇವರು 17ನೇ ಶತಮಾನದ ಶ್ರೇಷ್ಠ ಗಣಿತಜ್ಞರು. ರೆನೆ ಡೆಕಾರ್ಟರ್ ಅವರು ಹಾಸಿಗೆಯಲ್ಲಿ ಮಲಗಿಕೊಂಡು ಯೋಚಿಸುವುದನ್ನು ಇಷ್ಟಪಡ್ತಿದ್ರಂತೆ. ಒಂದು ದಿನ ಹಾಸಿಗೆಯಲ್ಲಿ ವಿಶ್ರಾಂತಿಯಲ್ಲಿರುವಾಗ ಒಂದು ಸಮತಲದಲ್ಲಿರುವ ಒಂದು ಬಿಂದುವಿನ ಸ್ಥಾನವನ್ನು ವಿವರಿಸುವ ಸಮಸ್ಯೆಯನ್ನು ಅವರು ಬಿಡಿಸಿದರು. ಅವನ ವಿಧಾನವು ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಕಲ್ಪನೆಯನ್ನೊಳಗೊಂಡಂತಹ ಹಳೆಯ ಮಾದರಿಯ ಅಭಿವೃದ್ಧಿಪಡಿಸಿದ ರೂಪವಾಗಿತ್ತು. ಒಂದು ಸಮತಲದಲ್ಲಿ ಒಂದು ಬಿಂದುವಿನ ಸ್ಥಾನವನ್ನು ವಿವರಿಸುವ ಪದ್ಧತಿಯನ್ನು ಡೆಕಾರ್ಟ್ನ ಗೌರವದ್ಯೋತಕವಾಗಿ ಕಾರ್ಟೀಷಿಯನ್ ಪದ್ಧತಿ ಎಂದು ಕೂಡ ಕರೆಯಲಾಗಿದೆ. ರೆನೆ ಡೆಕಾರ್ಟಿಸ್ ರವರು ಮೊದಲು ಒಂದು ಬಿಂದುವಿನ ಸ್ಥಾನವನ್ನು ಸಮತಲದಲ್ಲಿ ಗುರುತಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊದಲು ಒಂದು ಸಮತಲದಲ್ಲಿ ಒಂದು ಬಿಂದುವಿನ ಸ್ಥಾನ ಅಥವಾ ವಸ್ತುವಿನ ಸ್ಥಾನವನ್ನು ಗುರುತಿಸಲು ತಿಳಿಸಿಕೊಟ್ಟಿದ್ದ ಫ್ರೆಂಚ್ ಗಣಿತಜ್ಞ ರೆನೆ ಡೆಕಾರ್ಟಿಸ್ ರವರು. ಇವರ ಜ್ಞಾಪಕಾರ್ಥಕವಾಗಿಯೇ ಅಥವಾ ಗೌರವದ್ಯೋತಕವಾಗಿಯೇ ಈ ಒಂದು ಪದ್ಧತಿಯನ್ನು ಕಾರ್ಟೀಷಿಯನ್ ಪದ್ಧತಿ ಅಥವಾ ನಿರ್ದೇಶಾಂಕ ವ್ಯವಸ್ಥೆ ಅಂತ ನಾವು ಕರಿತೇವೆ. ಈ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಮೊದಲು ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸಂಖ್ಯಾ ರೇಖೆಯನ್ನು ಎಳೆದು ಆ ಸಂಖ್ಯಾ ರೇಖೆಯ ಮೇಲೆ ನಿಮಗೆ ಸಂಖ್ಯೆಗಳನ್ನು ಗುರುತಿಸೋದನ್ನು ನೀವೆಲ್ಲ ತಿಳಿದಿದ್ದೀರಿ. ಒಂದು ಸಂಖ್ಯಾ ರೇಖೆಯ ಮೇಲೆ ಒಂದು ಸ್ಥಿರ ಬಿಂದುವನ್ನು ಮೂಲ ಬಿಂದು ಅಂತ ಇರ್ತಾರೆ, 0 ಅಂತ ನಾವು ತೆಗೆದುಕೊಂಡ್ರೆ 0ಯಿಂದ ಬಲಭಾಗ ಬರುವಂತಹ ಬೆಲೆಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ತೇವೆ. 1, 2, 3, 4. ಎಡಭಾಗ ಬರೋದನ್ನು -1, -2, -3, -4 ಇತ್ಯಾದಿ. ಒಂದು ಸಮತಲದಲ್ಲಿ ಈ ಭೂಮಿಗೆ ಸಮಾಂತರವಾಗಿ, ಕ್ಷಿತಿಜಕ್ಕೆ ಸಮಾಂತರವಾಗಿ ಎಳೆದಂಥ ಈ ರೇಖೆಯನ್ನೇ ಎಕ್ಸ್ ಅಕ್ಷ ಅಂತ ಕರಿತೀವಿ. ಭೂಮಿಗೆ ಲಂಬವಾಗಿ ಎಳೆದಿರುವಂತಹ ಈ ರೇಖೆಯನ್ನು ವೈ ಅಕ್ಷ ಅಂತ ಕರಿತೀವಿ. ಒಂದು ಸಮತಲದ ಮೇಲೆ ಹೀಗೆ ಪರಸ್ಪರ ಲಂಬವಾಗಿ ಎರಡು ರೇಖೆಗಳನ್ನು ಎಳೆಯುತ್ತೇವೆ. ಇಲ್ಲಿ ಭೂಮಿಗೆ ಸಮಾಂತರವಾಗಿರುವ ರೇಖೆಯನ್ನು ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತ ಕರಿತೇವೆ. ಅದನ್ನು ಎಕ್ಸ್ ಅಕ್ಷ ಅಂತ ಕರಿತೀವಿ. ಎಕ್ಸ್ ಓ ಎಕ್ಸ್ ಡ್ಯಾಶ್ ಅನ್ನು ಎಕ್ಸ್ ಅಕ್ಷ ಅಂತ ಕರಿತೀವಿ. ಇದನ್ನು ಕ್ಷಿತಿಜ ರೇಖೆ ಅಂತ ಕೂಡ ಕರೆಯಲಾಗುತ್ತದೆ. ಭೂಮಿಗೆ ಸಮಾಂತರವಾಗಿರುತ್ತದೆ ಅಥವಾ ಕ್ಷಿತಿಜಕ್ಕೆ ಸಮಾಂತರವಾಗಿರುತ್ತದೆ. ಹಾಗೆ ಈ ವೈ ಅಕ್ಷ ಅಂತಂದರೆ ವೈ ಓ ವೈ ಡ್ಯಾಶ್, ವೈ ಓ ವೈ ಡ್ಯಾಶ್, ಇದು ವೈ ಅಕ್ಷ ಅಂತ ಕರಿತೀವಿ. ಇದು ಕ್ಷಿತಿಜಕ್ಕೆ ಅಂದರೆ ಭೂಮಿಗೆ ಲಂಬವಾಗಿರ್ತದೆ.
ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಛೇದಿಸುವ ಬಿಂದುವನ್ನೇ ಮೂಲ ಬಿಂದು ಅಂತ ಇಲ್ಲಿ ಕರಿತೀವಿ. ಈ ಮೂಲ ಬಿಂದುವಿನ ಮೇಲ್ಭಾಗದಲ್ಲಿ ಓವೈ ಮತ್ತು ಓವೈ ಕಡೆ ಏನು ಬರುತ್ತೋ ಅದು ಧನಾತ್ಮಕ ದಿಕ್ಕು ಅಂತ ವೈ ಅಕ್ಷದಲ್ಲಿ ಪರಿಗಣಿಸಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಂಖ್ಯೆಗಳನ್ನು ನಾವಿಲ್ಲಿ ಗುರುತಿಸೋದು ಯಾವ ರೀತಿ ಗುರುತಿಸ್ತೀವಪ್ಪ ಅಂದರೆ +1 +2 +3 +4 +5 ಇತ್ಯಾದಿ. ಅದೇ ರೀತಿ ಓವೈ ಡ್ಯಾಶ್ ಕಡೆ ಋಣಾತ್ಮಕ ದಿಕ್ಕು ಅಂತ ಕರಿತೇವೆ. -1 -2 -3 ಇತ್ಯಾದಿ. ಸೊ ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಕ್ಕಳ. ಒಂದು ಸಮತಲದಲ್ಲಿ ಎರಡು ರೇಖೆಗಳನ್ನು ಪರಸ್ಪರ ಲಂಬವಾಗಿ ಎಳೆದಾಗ ಕ್ಷಿತಿಜಕ್ಕೆ ಸಮಾಂತರವಾಗಿರುವ ರೇಖೆಯನ್ನು XO X' ಅಂತ ಸೂಚಿಸ್ತೀವಿ. ಇದನ್ನು X ಅಕ್ಷ ಅಂತ ಕರಿತೀವಿ. ಭೂಮಿಗೆ ಲಂಬವಾಗಿ ಇರುವಂತೆ ರಚಿಸಿರುವಂಥ ಈ ರೇಖೆಯನ್ನು ಭೂಲಂಬ ರೇಖೆ ಅಂತ ಕರಿತೇವೆ. ಹಾಗೆ ಅದನ್ನು YO Y' ಇಂದ ಸೂಚಿಸಿ ಬರುತ್ತೇವೆ. ಇದನ್ನು Y ಅಕ್ಷ ಅಂತ ಕರಿತೇವೆ. ಹಾಗೆ OX ಮತ್ತು OY ಇವನ್ನ ಧನಾತ್ಮಕ ದಿಕ್ಕುಗಳು ಅಂತೀವಿ X ಅಕ್ಷ ಮತ್ತು Y ಅಕ್ಷದಲ್ಲಿ. ಹಾಗೆ OX' ಮತ್ತು OY' ಇದನ್ನ ಋಣಾತ್ಮಕ ದಿಕ್ಕುಗಳು ಅಂತ ಕರಿತೀವಿ. ಇಲ್ಲಿ ಈ ಒಂದು ಚತುರ್ಥಕ ಹಾಳೆಯನ್ನು ಎರಡು ಪರಸ್ಪರ ಲಂಬ ರೇಖೆ ಎಳೆಯೋದ್ರಿಂದ 4 ಸಮಭಾಗಗಳಾಗಿ ಮಾಡಿರೋದನ್ನು ನೀವು ಗಮನಿಸ್ತಿದ್ದೀರಾ. ಒಂದೊಂದನ್ನು ಕೂಡ ನಾವು ಒಂದೊಂದು ಚತುರ್ಥಕ ಅಂತ ಕರಿತೇವೆ. ಸೊ ಇಲ್ಲಿ ಇದನ್ನು ಮೊದಲನೇ ಚತುರ್ಥಕ ಅಂತ ಕರಿತೇವೆ. ಮೊದಲನೇ ಚತುರ್ಥಕ ಗಡಿಯಾರದ ಮುಳ್ಳು ಯಾವ ದಿಕ್ಕಿನಲ್ಲಿ ತಿರುಗುತ್ತೋ ಅದರ ವಿರುದ್ಧ ದಿಕ್ಕಿನಲ್ಲಿ ಅಪ್ರದಕ್ಷಿಣೆ ದಿಕ್ಕಿನಲ್ಲಿ ನಾವು ಹೆಸರನ್ನು ಕೊಡಲಾಗುತ್ತದೆ. ಚತುರ್ಥಕ 1, ಇದು ಚತುರ್ಥಕ 2, ಚತುರ್ಥಕ 3, ಚತುರ್ಥಕ 4. ಸೊ ಭಾಳ ಮುಖ್ಯವಾಗಿ ನೀವು ಚಿಹ್ನೆಗಳ ಬಗ್ಗೆನೂ ತಿಳ್ಕೋಬೇಕಾಗುತ್ತೆ. ಯಾವ್ಯಾವ ಚತುರ್ಥಕದಲ್ಲಿ ಯಾವ್ಯಾವ ಚಿಹ್ನೆಗಳನ್ನು ಹೊಂದಿರುವಂತಹ ಬೆಲೆಗಳ ಬಿಂದುವನ್ನು ನಾವಿಲ್ಲಿ ಗುರುತಿಸ್ಬೋದು ಅಂತ. ಅದಕ್ಕಿಂತ ಮೊದಲು ನಾವಿಲ್ಲಿ ಒಂದು ಬಿಂದುವನ್ನು ಸ್ಥಾನವನ್ನು ಇಲ್ಲಿ ಗುರುತಿಸಬೇಕು ಅಂತಂದರೆ ವೈ ಅಕ್ಷದಿಂದ ಆ ಬಿಂದು ಎಷ್ಟು ದೂರದಲ್ಲಿರುತ್ತೋ ಅದನ್ನು X ನಿರ್ದೇಶಾಂಕ ಅಂತ ಕರಿತೀವಿ. ಈಗ ಉದಾಹರಣೆಗೆ ಒಂದು ಪಾಯಿಂಟನ್ನು ನಾನು ಗುರುತಿಸ್ತೀನಿ, P ಪಾಯಿಂಟ್ ಅಂತ. P ಪಾಯಿಂಟ್ ಇಲ್ಲಿ Xನ ಬೆಲೆ 2 ಹೋಗಿ. ಸೊ Xನ ಬೆಲೆ 2 ಹೆಂಗಾಯಿತು? ವೈ ಅಕ್ಷದಿಂದ 2 ಮಾನ ದೂರದಲ್ಲಿದೆ. X ನಿರ್ದೇಶಾಂಕದ ಬೆಲೆ 2 ಹೋಗ್ತೀವಿ. ವೈ ನಿರ್ದೇಶಾಂಕದ ಬೆಲೆ X ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಬಿಂದು ಅಂತ ನೋಡಿದಾಗ 3 ಇದೆ. ಸೊ ವೈ ಅಕ್ಷದಿಂದ ಆ ಬಿಂದುವಿಗಿರೋ ದೂರವನ್ನು X ನಿರ್ದೇಶಾಂಕ ಅಂತಲೂ, X ಅಕ್ಷದಿಂದ ಆ ಬಿಂದುವಿಗಿರೋ ದೂರವನ್ನು ವೈ ನಿರ್ದೇಶಾಂಕ ಅಂತಲೂ ಕರಿತೇವೆ. ಹಾಗೆ X ನಿರ್ದೇಶಾಂಕವನ್ನು ಕ್ಷಿತಿಜ ದೂರ ಅಂತ ಕರಿತೇವೆ. X ನಿರ್ದೇಶಾಂಕವನ್ನು ಕ್ಷಿತಿಜ ದೂರ ಅಂತೀವಿ. ವೈ ನಿರ್ದೇಶಾಂಕವನ್ನು ಲಂಬ ದೂರ ಅಂತ ಕರಿತೇವೆ. ವೈ ನಿರ್ದೇಶಾಂಕವನ್ನು ಲಂಬ ದೂರ ಅಂತ ಕರಿತೇವೆ. ಸೊ ಒಂದು ಪಾಯಿಂಟನ್ನು ನಾವು ಬರೀಬೇಕಾದ್ರೆ ಒಂದು ನಿರ್ದೇಶಾಂಕ ಬಿಂದು ಅಂತ ಕರಿತೀವಿಲ್ಲ, ಗಣಿತ ಯುಗ್ಮ ಅಂತ ಕೂಡ ಕರಿತೇವೆ. ಇಲ್ಲಿ ಒಂದು ಬಿಂದುವಿಗೆ X ಅಕ್ಷದಿಂದ ಆ ಬಿಂದು ಎಷ್ಟು ದೂರದಲ್ಲಿದೆ, ವೈ ಅಕ್ಷದಿಂದ ಆ ಬಿಂದು ಎಷ್ಟು ದೂರದಲ್ಲಿದೆ ಅಂತ ಈ ರೀತಿ ಆ ಬಿಂದುವಿನ ಸ್ಥಾನವನ್ನು ಗುರುತಿಸಲು ಮೊದಲು ತಿಳಿಸಿಕೊಟ್ಟವರು ಯಾರಪ್ಪ ಅಂದರೆ ರೆನೆ ಡೆಕಾರ್ಟಿಸ್ ಅವರು. ಈ ಒಂದು ಬಿಂದುವಿನ ಬೆಲೆಗಳು ಏನಿದಾವೋ ಇವನ್ನೇ ನಾವು ನಿರ್ದೇಶಾಂಕಗಳು ಅಂತ ಕರಿತೀವಿ. X ನಿರ್ದೇಶಾಂಕ, ವೈ ನಿರ್ದೇಶಾಂಕ. ಫಸ್ಟ್ ನಾವು X ನಿರ್ದೇಶಾಂಕನೇ ಬರೀಬೇಕು ಇಲ್ಲಿ, ಅಂದರೆ Xನ ಬೆಲೆಯನ್ನು ಬರೀಬೇಕು. ನಂತರ ವೈ ನಿರ್ದೇಶಾಂಕವನ್ನು ಬರೀಬೇಕು. ಕ್ಷಿತಿಜ ದೂರ ಅಥವಾ ಲಂಬ ದೂರ ಅಂತ ಕೂಡ ಅವನ್ನ ಕರೆಯಲಾಗುತ್ತೆ. ಇಲ್ಲಿ ಎರಡು ರೇಖೆಗಳು ಪರಸ್ಪರ ಲಂಬವಾಗಿ ಛೇದಿಸಿದಾಗ ಈ ಛೇದಕ ಬಿಂದು ಏನಿರುತ್ತೋ ಅದನ್ನು ಮೂಲ ಬಿಂದು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಆರಿಜಿನ್ ಅಂತ ಕರಿತೀವಿ. ಸೊ ಹಾಗಾಗಿ O ಎಂಬ ಸಂಕೇತದಿಂದ ಸೂಚಿಸಿ ಬರ್ತೇವೆ. ಈ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಲೂ ಏನಾಗಿರ್ತವೆ? ನಮ್ಮ 8ನೇ ತರಗತಿಯಲ್ಲಿ ಯಾರು ಕಲಿತಿದ್ರು ಇದರ ಬಗ್ಗೆ ಎಲ್ಲ ಇದೆ. ಸೊ ಮೂಲ ಬಿಂದುವಿನ ನಿರ್ದೇಶಾಂಕಗಳು 0, 0. ಮೂಲ ಬಿಂದುವಿನ ನಿರ್ದೇಶಾಂಕಗಳು 0, 0 ಆಗಿರುತ್ತದೆ. ಸೊ ಇದಾದಮೇಲೆ ಈ ಚಿಹ್ನೆಗಳನ್ನು ನೋಡಿಬಿಟ್ಟು ನಾವು ಬಿಂದುವನ್ನು ಗುರುತಿಸಿ ಈ ಥರ ಗ್ರಾಫ್ ಮೇಲೆ ಗುರುತಿಸಿಬಿಟ್ಟು ನಿರ್ದೇಶಾಂಕ ವ್ಯವಸ್ಥೆ ಅಂತ ಕರಿತೀವಲ್ಲ, ಈ ಒಂದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಪಾಯಿಂಟ್ ಅಥವಾ ಬಿಂದು
ಇಲ್ಲಿ ಯಾವ ಪಾಯಿಂಟ್ ಬರುತ್ತೋ ಆ ಪಾಯಿಂಟ್ನ ಎಕ್ಸ್ ನಿರ್ದೇಶಾಂಕ ಅಂದಾಗ ಇಲ್ಲಿ ಧನಾತ್ಮಕ ಅಧಿಕಾರದಿಂದ ಎಕ್ಸ್ ಪ್ಲಸ್ ವೈದು ಇಲ್ಲಿ ಪ್ಲಸ್ ಇರೋದ್ರಿಂದ ವೈ ಕೂಡ ಪ್ಲಸ್. ಅಂದರೆ ಎಕ್ಸ್ ನಿರ್ದೇಶಾಂಕ ಚಿಹ್ನೆನೂ ಪ್ಲಸ್ ಇರುತ್ತೆ, ವೈ ನಿರ್ದೇಶಾಂಕ ಚಿಹ್ನೆನೂ ಪ್ಲಸ್ ಇರುತ್ತೆ. ಅವಾಗ ಆ ಬಿಂದು ಈ ಮೊದಲನೇ ಚತುರ್ಥಕದಲ್ಲಿ ಬರುತ್ತದೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಹಾಗೆ ಇಲ್ಲಿ ಎಕ್ಸ್ ನಿರ್ದೇಶಾಂಕದ ಎಕ್ಸ್ ಸಂಬಂಧಪಟ್ಟಂಥ ನಿರ್ದೇಶಾಂಕದಲ್ಲಿ ಋಣ ಚಿಹ್ನೆ ಆಗಿದೆ. ಓವೈದ ಧನಾತ್ಮಕ ಅಧಿಕಾರದಿಂದ ಈ ಒಂದು ಎರಡನೇ ಚತುರ್ಥಕದಲ್ಲಿ ಮೈನಸ್ಸು ಪ್ಲಸ್ಸು ಅಂದರೆ ಎಕ್ಸ್ ನಿರ್ದೇಶಾಂಕದ್ದು ಮೈನಸ್ಸು ವೈ ನಿರ್ದೇಶಾಂಕದ್ದು ಪ್ಲಸ್ ಚಿಹ್ನೆಯನ್ನು ಹೊಂದಿದರೆ ಆ ಬಿಂದು ಎರಡನೇ ಚತುರ್ಥಕದಲ್ಲಿ ಬರುತ್ತದೆ ಅಂತ ಗುರುತಿಸಿ ಬರುತ್ತದೆ. ಇನ್ನು ಮೂರನೇದು ಎಕ್ಸು ಮೈನಸ್ಸು ವೈಯು ಮೈನಸ್ಸು ಮೈನಸ್ ಮೈನಸ್ ಅಂದರೆ ಎಕ್ಸ್ ಮತ್ತು ವೈ ಎರಡೂ ನಿರ್ದೇಶಾಂಕಗಳ ಬೆಲೆಗಳು ಗುಣ ಚಿಹ್ನೆಯನ್ನು ಹೊಂದಿದರೆ ಆ ಬಿಂದು ಮೂರನೇ ಚತುರ್ಥಕದಲ್ಲಿ ಬರುತ್ತದೆ. ಇನ್ನು ಎಕ್ಸ್ ಪ್ಲಸ್ಸು ವೈ ಮೈನಸ್ಸು. ಸೊ ಎಕ್ಸು ಧನ ಸಂಖ್ಯೆ ಆಗಿದ್ದು ವೈ ಋಣ ಸಂಖ್ಯೆ ಆಗಿದ್ದರೆ ಅದು ನಾಲ್ಕನೇ ಚತುರ್ಥಕದಲ್ಲಿ ಬರ್ತದೆ ಆ ಬಿಂದು ಅಂತ ಹೇಳ್ಬೋದಾಗಿರುತ್ತೆ. ಈಗ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ, ಒಂದಿಷ್ಟು ಹೇಳೋಣ. ಯಾವ್ಯಾವ ಚತುರ್ಥಕದಲ್ಲಿ ಬರ್ತದೆ ಅಂತ ಬಿಂದುಗಳನ್ನು ಗುರುತಿಸಿದಲ್ಲೇ ಚಿಹ್ನೆಗಳನ್ನು ನೋಡಿ ಅದರ ಮುಖಾಂತರ ಯಾವ ಚತುರ್ಥಕದಲ್ಲಿ ಇದು ಬರ್ತದೆ ಅಂತ ಹೇಳಬೇಕು. ಎ ಪಾಯಿಂಟ್ -3 -2, ಬಿ ಪಾಯಿಂಟ್ 4 2, ಸಿ ಪಾಯಿಂಟ್ -1 2, ಡಿ ಪಾಯಿಂಟ್ 3 ಸೊ ಎ ಬಿಂದು ಇದು ಯಾವ ಚತುರ್ಥಕದಲ್ಲಿ ಬರ್ತದೆ ಅಂತ ಈಗ ನೋಡಿ ಹೇಳಿ. ಚಿಹ್ನೆಗಳನ್ನು ಗಮನಿಸಬೇಕು. ನಾವು ಬಿಂದುವನ್ನು ಗುರುತಿಸ್ತಲೇ ಇದು ಇಂಥ ಚತುರ್ಥಕದಲ್ಲೇ ಬರುತ್ತದೆ, ಇದರ ಸ್ಥಾನ ಈ ಚತುರ್ಥಕದಲ್ಲಿ ಇದೆ ಅಂತ ಹೇಳಬೇಕು. ಸೊ ಹಾಗಾದರೆ ಮೈನಸ್ ಎಕ್ಸ್ನ ನಿರ್ದೇಶಾಂಕನು ಮೈನಸ್ ವೈನ ನಿರ್ದೇಶಾಂಕನು ಮೈನಸ್ ಎರಡೂ ಮೈನಸ್ ಇದೆ ಅಂದರೆ ಯಾವ ಚತುರ್ಥಕದಲ್ಲಿ ಬರ್ತದೆ? ಮೂರನೇ ಚತುರ್ಥಕದಲ್ಲಿ ಬರುತ್ತದೆ. ಸೊ ಹಾಗಾದರೆ ಇದು ಮೂರನೇ ಚತುರ್ಥಕದಲ್ಲಿದೆ. ಇದು ಮೂರನೇ ಚತುರ್ಥಕದಲ್ಲಿದೆ. ಸೊ ಇಲ್ಲಿ ಎಕ್ಸು ಪ್ಲಸ್ ವೈ ಪ್ಲಸ್ ಎರಡೂ ಪ್ಲಸ್ ಅಂದರೆ ಯಾವ ಚತುರ್ಥಕದಲ್ಲಿ ಇದೆ? ಮೊದಲನೇ ಚತುರ್ಥಕದಲ್ಲಿದೆ, ಒಂದನೇ ಚತುರ್ಥಕದಲ್ಲಿ ಇದೆ, ಒಂದನೇ ಚತುರ್ಥಕದಲ್ಲಿದೆ. ಇನ್ನು ಮೈನಸ್ಸು ಪ್ಲಸ್ಸು ಅಂದರೆ ಎಕ್ಸ್ದು ಮೈನಸ್ ಇದೆ, ವೈದು ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಅಂದರೆ ಯಾವ ಚತುರ್ಥಕದಲ್ಲಿ ಬರ್ತದೆ? ಎರಡನೇ ಚತುರ್ಥಕದಲ್ಲಿ ಬರ್ತದೆ, ಎರಡನೇ ಚತುರ್ಥಕದಲ್ಲಿ ಬರ್ತದೆ. ಪ್ಲಸ್ಸು ಮೈನಸ್ಸು ಸೊ ಅಂದರೆ ಎಕ್ಸ್ ಪ್ಲಸ್ಸು ವೈ ಮೈನಸ್ ಇದೆ, ಆ ಬಿಂದು ಅಂದರೆ ಡಿ ಬಿಂದು ಯಾವ ಚತುರ್ಥಕದಲ್ಲಿ ಬರ್ತದೆ? ನಾಲ್ಕನೇ ಚತುರ್ಥಕದಲ್ಲಿ ಬರ್ತದೆ. ಸೊ ಹೀಗೆ ನಾವು ಬಿಂದುಗಳನ್ನು ಇದರ ಮೇಲೆ ಗುರುತಿಸ್ತಲೇ ಚಿಹ್ನೆಗಳನ್ನು ನೋಡಿಕೊಂಡು ಅದು ಇಂಥ ಚತುರ್ಥಕದಲ್ಲೇ ಬರ್ತದೆ ಅಂತ ಹೇಳ್ಬೋದಾಗಿರುತ್ತದೆ. ಈ ಚತುರ್ಥಕಗಳನ್ನು ಅಪ್ರದಕ್ಷಿಣೆ ದಿಕ್ಕಿನಲ್ಲಿ ಹೆಸರಿಸಲಾಗುತ್ತೆ. ಚತುರ್ಥಕ 1 2 3 4. ಸೊ ಹಾಗೆಯೇ ಚಿಹ್ನೆಗಳನ್ನು ಆ ಎರಡು ಅಕ್ಷರಗಳ ನಡುವೆ OX OY ನಡುವೆ ಇರುವಂತಹ ಧನಾತ್ಮಕ ಚಿಹ್ನೆಗಳನ್ನು ಹೊಂದಿರ್ತವೆ ನಿರ್ದೇಶಾಂಕ ಬಿಂದುಗಳು, ಮತ್ತು OX' OY ನಡುವೆ ಇರುವ ಮೈನಸ್ ಮತ್ತು ಪ್ಲಸ್ ಹೊಂದಿರುತ್ತದೆ ಚಿಹ್ನೆಗಳನ್ನು. ಹಾಗೆ OX' OY' ನಲ್ಲಿ ಎರಡು ಋಣ ಚಿಹ್ನೆಯನ್ನು ಹೊಂದಿರುತ್ತದೆ ನಿರ್ದೇಶಾಂಕಗಳು. ನೆಕ್ಸ್ಟ್ OX ಮತ್ತು OY' ನಲ್ಲಿ ಚಿಹ್ನೆಗಳು ಪ್ಲಸ್ ಮತ್ತು ಮೈನಸ್ ಚಿಹ್ನೆಯನ್ನು ಹೊಂದಿರುತ್ತದೆ. ಸೊ ಹೀಗೆ ಈ ಚಿಹ್ನೆಗಳ ನಿಯಮವನ್ನು ನೆನಪಿಟ್ಟುಕೊಂಡ್ರೆ ಬಿಂದು ಎಲ್ಲಿ ಬರುತ್ತೆ, ಯಾವ ಚತುರ್ಥಕದಲ್ಲಿ ಬರುತ್ತೆ ಅಂತ ಸುಲಭವಾಗಿ ನೀವು ಗುರುತಿಸಿ ಬರೀಬಹುದಾಗಿರುತ್ತೆ. ಸೊ ಈಗ ಇನ್ನೊಂದು ಪ್ರಶ್ನೆ ನಿಮಗೆ ಒಂದು ಪಾಯಿಂಟ್ ಕೊಟ್ಟು ಅದೆಲ್ಲಿ ಬರುತ್ತೆ ಗುರುತಿಸೋಣ, ಇದರ ಮೇಲೆ ಗುರುತಿಸಿ ಬರೆಯೋಣ. 3, 0 ಇದು ಯಾವ ಚತುರ್ಥಕದಲ್ಲಿ ಬರ್ತದೆ ಅಂತ ನೀವು ಕೇಳಿದ್ರೆ, ಈಗ 3 ಪ್ಲಸ್ ಇದೆ, 0ಗೆ ಪ್ಲಸ್ ಅದು ಮೈನಸ್ ಚಿಹ್ನೆ ಯಾವುದಾಗಿರೋ ಬೆಲೆ ಏನು ಚೇಂಜ್ ಇಲ್ಲ. ಅಂದರೆ +1 ಅಂತ ತಗೊಂಡ್ರೆ 2 ಪ್ಲಸ್ ಅಂತ ಇಲ್ಲಿ ಬರುತ್ತೆ ಅಂತ ಕೆಲವರು, ಕೆಲವರು ಮೈನಸ್ ಅಂತ ತಗೊಂಡ್ರೆ ಅಲ್ಲಿಗೆ ಬರುತ್ತೆ ಅಂತ ಅಲ್ಲ. 0ಗೆ ಯಾವ ಚಿಹ್ನೆಯನ್ನು ನಾವಿಲ್ಲಿ ಕೊಟ್ಟರೆ ಬೆಲೆ ಅದಕ್ಕೆ ಇಲ್ಲ. ಹಾಗಾಗಿ ಇಲ್ಲಿ ಇದು 0 ಬಂದಾಗ ಎಕ್ಸ್ ಅಥವಾ ವೈ ನಿರ್ದೇಶಾಂಕ ಎರಡರಲ್ಲಿ ಯಾವುದಾದ್ರೂ ಒಂದು 0 ಬಂದರೂ ಕೂಡ ಅದು ಯಾವ 4 ಚತುರ್ಥಕದಲ್ಲಿ ಯಾವುದರಲ್ಲೂ ಬರಲ್ಲ, ಅದು ಅಕ್ಷದ ಮೇಲೆ ಬರುತ್ತದೆ. ಸೊ ಇಲ್ಲಿ ಎಕ್ಸ್ನ ಬೆಲೆ ಇರೋದ್ರಿಂದ ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತದೆ. ಇಲ್ಲಿ ವೈ ಬೆಲೆ 0 ಆಗಿದೆ, ಇದು ಹಾಗಾಗಿ ಎಕ್ಸ್ ಅಕ್ಷದ ಮೇಲೆ ಬರುತ್ತದೆ.
ಅಕ್ಷದ ಮೇಲೆ ಇರುವಂತಹ ಯಾವುದೇ ಒಂದು ಬಿಂದುವಿನ ಸಾಮಾನ್ಯ ರೂಪ x, 0 ಆಗಿರುತ್ತದೆ. ಅದೇ ರೀತಿ y ಅಕ್ಷದ ಮೇಲೆ ಒಂದು ಬಿಂದು q ತಗೊಂಡು ಇಟ್ಕೊಂಡು 0, 2 ಈ ಬಿಂದು ಎಲ್ಲಿ ಬರುತ್ತೆ ಅಂತ ನಾವು ಗುರುತಿಸಿದ್ರೆ x 0 ಇಲ್ಲಿದೆ, x ಅಕ್ಷದಲ್ಲಿ 0, y 2 ಇಲ್ಲಿದೆ. ಸೊ ಹಾಗಾಗಿ x 0 ಇರೋದ್ರಿಂದ y 2 ಎಲ್ಲಿರುತ್ತೋ ಅಲ್ಲೇ ಬರುತ್ತೆ ಪಾಯಿಂಟ್. ಹಾಗಾದರೆ ಬಿಂದು ಎಲ್ಲಿ ಬಂತು? ಚತುರ್ಥಕದಲ್ಲಿ ಬಂದಿದೆಯಾ? ಇಲ್ಲ. x ಅಕ್ಷದ ಮೇಲೆ ಇದೆಯಾ? ಇಲ್ಲ. ಹಾಗಾದ್ರೆ ಎಲ್ಲಿ ಬಂತು? y ಅಕ್ಷದ ಮೇಲೆನೇ ಬಂತು. ಹಾಗಾಗಿ y ಅಕ್ಷದ ಮೇಲೆ ಯಾವುದೇ ಒಂದು ಬಿಂದುವಿನ ಸಾಮಾನ್ಯ ರೂಪವನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ x 0 ಇರುತ್ತೆ, y ಗೆ ಬೆಲೆ ಇರುತ್ತೆ. x, y ತಗೊಂಡ್ರೆ ಇಲ್ಲಿ x 0, y ಗೆ ಬೆಲೆ ಇರುತ್ತೆ. 2 ಇದ್ರೆ 2ಕ್ಕೆ ಬರುತ್ತೆ ಪಾಯಿಂಟ್, 3 ಇದ್ರೆ 3, y ಅಕ್ಷದಲ್ಲಿ 3 ಇರುತ್ತೆ, ಅಲ್ಲಿ ಬರುತ್ತೆ ಬಿಂದು. ಸೊ ಹಾಗಾಗಿ y ಅಕ್ಷದ ಮೇಲಿನ ಯಾವುದೇ ಒಂದು ಬಿಂದುವಿನ ಸಾಮಾನ್ಯ ರೂಪ ಮೇಲಿನ ಬಿಂದುವಿನ ಸಾಮಾನ್ಯ ರೂಪ 0, y ಆಗಿರುತ್ತದೆ. 0, y ಇದನ್ನು ನೆನಪಿಟ್ಕೋಬೇಕಾಗುತ್ತೆ ಮಕ್ಕಳಿಗೆ. ಸೊ ಇಷ್ಟು ಅಂಶಗಳನ್ನು ನಿರ್ದೇಶಾಂಕ ರೇಖಾಂಕದ ಮೂಲ ಪರಿಕಲ್ಪನೆಗಳು ಇವೆಲ್ಲ. ಇವಿಷ್ಟು ಅಂಶಗಳನ್ನು ನೆನಪಿಟ್ಕೊಂಡ್ರೆ ನೀವು ಗ್ರಾಫನ್ನು ಹಾಕೋದು, ನೆಕ್ಸ್ಟ್ ಸರಳ ಸಮೀಕರಣಕ್ಕೆ ಗ್ರಾಫನ್ನು ಹಾಕೋದನ್ನು ಕಲಿತೀರಾ ಮುಂದಿನ ತರಗತಿಗಳಲ್ಲಿ. 9ನೇ ತರಗತಿಯಲ್ಲಿ ನೆಕ್ಸ್ಟ್ ಚಾಪ್ಟರ್ಲೇ ಇದೆ 2 ಚರಾಕ್ಷರ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ರಚಿಸೋದು. ಸೊ ಅದನ್ನು ರಚಿಸಬೇಕು ಅಂದರೆ ಈ ಒಂದು ನಿರ್ದೇಶಾಂಕ ರೇಖಾಂಕದ ಮೂಲ ಪರಿಕಲ್ಪನೆಗಳನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಇನ್ನೊಮ್ಮೆ ಮುಖ್ಯ ಅಂಶಗಳನ್ನು ಹೇಳ್ತೇನೆ, ಈ ಕಡೆ ಗಮನಿಸಿ. ಒಂದು ಸಮತಲದ ಮೇಲೆ ಪರಸ್ಪರ ಲಂಬವಾಗಿ ಎಳೆದಂತಹ ಲಂಬವಾಗಿ ಇರುವಂಥ ಈ ರೇಖೆಗಳ ಒಂದು ವ್ಯವಸ್ಥೆ ಏನಿದೆಯೋ ಇದನ್ನೇ ನಿರ್ದೇಶಾಂಕ ವ್ಯವಸ್ಥೆ ಅಥವಾ ಕಾರ್ಟೀಷಿಯನ್ ವ್ಯವಸ್ಥೆ ಅಂತ ಕರಿತೇವೆ. ಕಾರ್ಟೀಷಿಯನ್ ವ್ಯವಸ್ಥೆ ಅನ್ನೋದಕ್ಕೆ ಒಂದು ಮೇನ್ ಕಾರಣ ಅವರು ಅವರ ಕೊಡುಗೆಯಾಗಿರೋದ್ರಿಂದ ಅವರ ಹೆಸರನ್ನೇ ಗೌರವಾರ್ಥವಾಗಿ ಇದಕ್ಕೆ ನೀಡಿದ್ದಾರೆ. ಹಾಗಾಗಿ ಸಮತಲ ಪದ್ಧತಿ ಅಂತಲೂ ಕೂಡ ಕರೀತಾರೆ, ಕಾರ್ಟೀಷಿಯನ್ ಪದ್ಧತಿ ಅಂತ ಕೂಡ ಕರೀತಾರೆ. ಈ ರೀತಿ x ಅಕ್ಷ y ಅಕ್ಷವನ್ನು ಹಿಡಿದು ಪಾಯಿಂಟನ್ನು ಗುರುತಿಸಲಿಕ್ಕೆ. ಸೊ ಹಾಗೆ ಈ ಎರಡು ರೇಖೆಗಳು ಪರಸ್ಪರ ಎಲ್ಲಿ ಛೇದಿಸುತ್ತವೋ ಅದನ್ನೇ ಮೂಲ ಬಿಂದು O ಎಂಬ ಸಂಕೇತದಿಂದ ಸೂಚಿಸ್ತೇವೆ. ಅಲ್ಲಿಂದಲೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತದೆ x ಅಕ್ಷಕ್ಕೂ ಮತ್ತು y ಅಕ್ಷಕ್ಕೂ. ಸೊ 0ಯಿಂದ ಬಲಭಾಗ ಬರೋದೆಲ್ಲ ಧನ ಸಂಖ್ಯೆಗಳಾಗ್ತವೆ x ಅಕ್ಷಕ್ಕೆ, ಎಡಭಾಗ ಬರೋದೆಲ್ಲ ಋಣ ಸಂಖ್ಯೆಗಳಾಗುತ್ತವೆ, ಋಣಾತ್ಮಕ ದಿಕ್ಕು ಆಗಿರ್ತದೆ. ಅದೇ ರೀತಿ y ಅಕ್ಷದಲ್ಲಿ OY ಕಡೆ ಬರುವಂಥವೆಲ್ಲ ಧನಾತ್ಮಕ ದಿಕ್ಕಾಗಿರೋದ್ರಿಂದ ಧನ ಸಂಖ್ಯೆಗಳಾಗಿ ಬರಿತೇವೆ, OY ಡ್ಯಾಶ್ಗೆ ಋಣ ಸಂಖ್ಯೆಗಳನ್ನು ಬರಿತೇವೆ. ಸೊ ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಈ ರೀತಿ ಗುರುತಿಸಿ ಬರಿಬೇಕಾಗುತ್ತೆ ಸಂಖ್ಯೆಗಳನ್ನು. ಹಾಗೆ XO X ಡ್ಯಾಶನ್ನು x ಅಕ್ಷ ಅಂತ ಕರಿತೀವಿ, ಇದು ಕ್ಷಿತಿಜಕ್ಕೆ ಸಮಾಂತರವಾಗಿರುತ್ತದೆ. YO Y ಡ್ಯಾಶ್ ಇದು ಭೂಲಂಬ ರೇಖೆ ಆಗಿರುತ್ತದೆ, ಇದು ಕ್ಷಿತಿಜಕ್ಕೆ ಲಂಬ ರೇಖೆ ಆಗಿರುತ್ತದೆ. YO Y ಡ್ಯಾಶನ್ನು y ಅಕ್ಷ ಅಂತ ಕರೀತಾರೆ. ಹಾಗೆ ಒಂದು ಬಿಂದುವಿನ ನಿರ್ದೇಶಾಂಕಗಳ ಸಾಮಾನ್ಯ ರೂಪ x, y ಎಂದು. ಯಾವುದೇ ಒಂದು ಬಿಂದುವನ್ನು ನಾವಿಲ್ಲಿ ಚತುರ್ಥಕದ ಮೇಲಾಗಿರಲಿ ಚತುರ್ಥಕದ ಮೇಲೆ ಗುರುತಿಸಬೇಕಾದ್ರೆ ಆ ಬಿಂದುವಿನ ಸಾಮಾನ್ಯ ರೂಪ x, y ಆಗಿರುತ್ತೆ. ಇಲ್ಲಿ x ಒಂದು ನಿರ್ದೇಶಾಂಕ, y ಒಂದು ನಿರ್ದೇಶಾಂಕ. ಒಂದು ಬಿಂದು ಅಂದಮೇಲೆ ಇವೆರಡೂ ನಿರ್ದೇಶಾಂಕಗಳನ್ನು ಹೊಂದಿರುತ್ತದೆ, ಇವೆರಡು ಜೋಡಿ ಹೊಂದಿರುತ್ತದೆ. ಅದನ್ನು ಅಣಿತ ಯುಗ್ಮ ಅಂತ ಕರಿತೀವಿ. ಸೊ ಒಂದು ಬಿಂದುವಿನ ಸ್ಥಾನವನ್ನು ಹೇಳಬೇಕು ಅಂದರೆ ಬರೀ x ಇಂದ ಇಷ್ಟೇ ದೂರ ಅಂದರೆ ನಾವು ಅದರ ಬೆಲೆಯನ್ನು ಗುರುತಿಸಲಿಕ್ಕೆ, ಅದರ ಸ್ಥಾನವನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎರಡನ್ನೂ ಸೇರಿಸಿ ಹೇಳಿದಾಗ ಅದರ ಸ್ಥಾನ ಇಲ್ಲೇ ಇದೆ ಅಂತ ನಾವು ಕರೆಕ್ಟಾಗಿ ನಿಖರವಾಗಿ ಹೇಳ್ಬೋದಾಗಿರುತ್ತೆ. ಹಾಗಾಗಿ ಒಂದು ಬಿಂದುವಿನ ಸ್ಥಾನವನ್ನು ಗುರುತಿಸಬೇಕು ಅಂದರೆ x ಇಂದ ಅದೆಷ್ಟು ದೂರದಲ್ಲಿದೆ, y ಇಂದ ಅದೆಷ್ಟು ದೂರದಲ್ಲಿದೆ ಅಂತ ಗುರುತಿಸಿದಾಗ ಅದರ ಸ್ಥಾನ ಕರೆಕ್ಟಾಗಿ ಸಿಗುತ್ತೆ ನಮಗೆ. ಅದರಿಂದ ಈ x ನಿರ್ದೇಶಾಂಕ ಅಂದರೆ ಎಲ್ಲಿಂದ ಎಲ್ಲಿಗಳಿಬೇಕು, ನಾವು ಯಾವುದೋ ಒಂದು ಪಾಯಿಂಟ್ P ಅಂತ ನಾನು ತೆಗೆದುಕೊಂಡ್ರೆ ಇದರ ನಿರ್ದೇಶಾಂಕಗಳು x, y ಅಂದರೆ ಇಲ್ಲಿ x ನ ಬೆಲೆ ನಾವು ಎಲ್ಲಿಂದ ತಗೊಂಡಿರ್ತೀವಿ ಅಂದರೆ y ಅಕ್ಷದಿಂದ ಈ ಬಿಂದು, ಈ P ಬಿಂದುವಿಗಿರುವ ದೂರ ಎಷ್ಟಿರುತ್ತೋ ಅದೇ x ನಿರ್ದೇಶಾಂಕ ಆಗಿರುತ್ತೆ. y ಅಕ್ಷದಿಂದ ಆ ಬಿಂದುವಿಗಿರುವ ದೂರವನ್ನು x ನಿರ್ದೇಶಾಂಕ ಅಂತ ಕರಿತೀವಿ. ಅದನ್ನು ಕ್ಷಿತಿಜ ಸೂಚಕ ಅಂತ ಕೂಡ ಕರಿತೀವಿ, x ನಿರ್ದೇಶಾಂಕವನ್ನು. ಹಾಗೆ y ನಿರ್ದೇಶಾಂಕ ಅಂದರೆ ಯಾವ ಬೆಲೆ ಎಲ್ಲಿಂದ ಅಳಿಬೇಕು ಅಂದರೆ x ಅಕ್ಷದಿಂದ ಈ ಬಿಂದುವಿಗೆ ಎಷ್ಟು ದೂರ ಇದೆ, ಈ ಬಿಂದುವಿಗೆ x ಅಕ್ಷದಿಂದ ಎಷ್ಟು ದೂರ ಇದೆ ಅಂತ ಅಳೆಯೋದನ್ನು y ನಿರ್ದೇಶಾಂಕ ಅಂತ ಕರಿತೀವಿ. ಅದನ್ನು ಲಂಬ ಸೂಚಕ ಅಂತ ಕೂಡ ಕರಿತೀವಿ y ನಿರ್ದೇಶಾಂಕವನ್ನು. ಹಾಗೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂದರೆ x ಅಕ್ಷ ಮತ್ತು y ಅಕ್ಷ ಛೇದಿಸುವ ಬಿಂದುವಿನ ಮೂಲ ಬಿಂದುವಾಗಿರುತ್ತದೆ. ಅದರ ನಿರ್ದೇಶಾಂಕಗಳು 0,
ಚತುರ್ಥಕಗಳಲ್ಲಿ ನಾವು ಗುರುತು ಮಾಡಿದಾಗ ಗಡಿಯಾರದ ಅಪ್ರದಕ್ಷಿಣೆ ಮುಳ್ಳಿನ ಅಪ್ರದಕ್ಷಿಣೆ ದಿಕ್ಕಿನಲ್ಲಿ ಚತುರ್ಥಕ 1, 2, 3, 4 ಕೊಡ್ತೇವೆ. ಸೊ ಒಂದನೇ ಚತುರ್ಥಕ ಮತ್ತು ಮೂರನೇ ಚತುರ್ಥಕದಲ್ಲಿ ಒಂದೇ ಥರ ಚಿಹ್ನೆಗಳಿರ್ತವೆ, ನೆನಪಿಟ್ಕೊಳ್ಳೋದು ಸುಲಭ. ಒಂದನೇ ಚತುರ್ಥಕದಲ್ಲಿ 2 ಪ್ಲಸ್ ಆದರೆ ಮೂರನೇ ಚತುರ್ಥಕದಲ್ಲಿ 2 ಮೈನಸ್ಸು. ಹಾಗೆ 2 ಮತ್ತು 4ರಲ್ಲಿ ಚಿಹ್ನೆಗಳು ಉಲ್ಟಾ, ಇಲ್ಲಿ ಮೈನಸ್ ಪ್ಲಸ್ ಇದ್ದರೆ ಇಲ್ಲಿ ಪ್ಲಸ್ಸು ಮೈನಸ್ಸು. ಸೊ ನೆನ್ಪಿಟ್ಕೊಳ್ಳೋದು ಏನು ಕಷ್ಟ ಏನಾಗಲ್ಲ. ಇಲ್ಲಿ ಚಿಹ್ನೆಗಳು ಇಲ್ಲಿ ನೋಡಿದ್ರೆ ಧನಾತ್ಮಕ ದಿಕ್ಕಿರೋದ್ರಿಂದ ಫಸ್ಟು ಇಲ್ಲಿ ಎಕ್ಸ್ ಅಕ್ಷವನ್ನೇ ನಾವು ತೆಗೆದುಕೊಳ್ಳೋದ್ರಿಂದ ಎಕ್ಸ್ ಅಕ್ಷದ ಏನಿದೆ ಚಿಹ್ನೆ ಬರ್ಕೊಂಡ್ರೆ, ವೈ ಅಕ್ಷದ ಏನಿದೆ ಚಿಹ್ನೆ ಬರ್ಕೊಂಡ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಚಿಹ್ನೆಗಳನ್ನು ಬರೆಯೋದು ಸುಲಭ, ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿ ಇದೆ. ನಂತರ ಪಾಯಿಂಟ್ಸನ್ನು ಬಿಂದುವನ್ನು ನಾವು ಗುರುತಿಸೋದು ಹೇಗೆ ಅಂತ ತೆಗೆದುಕೊಂಡಾಗ ಯಾವುದೇ ಒಂದು ಬಿಂದುವನ್ನು ನೀಡಿದಾಗ ಎಕ್ಸ್ನ ಬೆಲೆಗೆ ಫಸ್ಟ್ ಹೋಗಬೇಕಾಗುತ್ತೆ. ಎಕ್ಸ್ ಅಕ್ಷದ ಮೇಲಿನ ಮೇಲೆ ಹೋಗ್ಬಿಟ್ಟು ಆ ಸಂಖ್ಯೆ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಚಲಿಸಬೇಕಾಗುತ್ತೆ. ವೈ ನಿರ್ದೇಶಾಂಕ ಎಷ್ಟಿದೆಯೋ ಅಷ್ಟು ದೂರ ಚಲಿಸ್ಬಿಟ್ಟು ಆ ಬಿಂದುವನ್ನು ಗುರುತಿಸಿ ಬರೀಬೇಕಾಗುತ್ತೆ. ಆಮೇಲೆ ಅಕ್ಷದ ಮೇಲೆ ಬರುವಂಥ ಬಿಂದುವಿನ ನಿರ್ದೇಶಾಂಕಗಳನ್ನು ನೋಡಿದಾಗ ಎಕ್ಸ್ ಅಕ್ಷದ ಮೇಲೆ ಯಾವುದೇ ಒಂದು ಬಿಂದುವಿನ ಸಾಮಾನ್ಯ ರೂಪ x,0 ಆಗಿರುತ್ತದೆ. ವೈ ಅಕ್ಷದ ಮೇಲಿನ ಯಾವುದೇ ಒಂದು ಬಿಂದುವಿನ ಸಾಮಾನ್ಯ ರೂಪ 0,y ಆಗಿರುತ್ತದೆ. ಇಷ್ಟು ಮಾಹಿತಿಯನ್ನು ನಾವು ಇದುವರೆಗೂ ತಿಳ್ಕೊಂಡ್ವಿ. ಈಗ ಕೆಲವು ಪಾಯಿಂಟ್ಸನ್ನು ಗುರುತಿಸ್ತೀನಿ, ನೀವು ಅದರ ನಿರ್ದೇಶಾಂಕಗಳನ್ನು ಹೇಳಬೇಕು. ನಿರ್ದೇಶಾಂಕಗಳನ್ನು ಹೇಳಬೇಕು. A ಬಿಂದು, B ಬಿಂದು, C ಬಿಂದು, D ಬಿಂದು. ಇಲ್ಲಿ 4 ಬಿಂದುಗಳನ್ನು ನಿಮಗೆ ಹೇಳಿದ್ವಿ, A, B, C, D. ಈ 4 ಬಿಂದುಗಳ ನಿರ್ದೇಶಾಂಕಗಳನ್ನು ಹೇಳಿ. ಈಗ ನನ್ನ ಪ್ರಶ್ನೆ, ಎ ಬಿಂದುವಿನ ನಿರ್ದೇಶಾಂಕಗಳು ಡ್ಯಾಶ್. ಎ ಬಿಂದುವಿನ ನಿರ್ದೇಶಾಂಕಗಳು ಡ್ಯಾಶ್. ಅದೇ ರೀತಿ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಬಿ ಬಿಂದುವಿನ ನಿರ್ದೇಶಾಂಕಗಳು, ಸಿ ಬಿಂದುವಿನ ನಿರ್ದೇಶಾಂಕಗಳು, ಡಿ ಬಿಂದುವಿನ ನಿರ್ದೇಶಾಂಕಗಳು ಹೇಳಿ ನೋಡಿ. ಎ ಬಿಂದುವಿನ ನಿರ್ದೇಶಾಂಕಗಳಿಗೆ ಬರೋಣ. ಇಲ್ಲಿ ಎಕ್ಸ್, ವೈ ರೂಪದಲ್ಲಿರುತ್ತೆ ನಿರ್ದೇಶಾಂಕ. ಎಕ್ಸ್ ಅಂದರೆ ಎಲ್ಲಿಂದ ಅಳಿಬೇಕು? ವೈ ಅಕ್ಷದಿಂದ ಆ ಬಿಂದು ಎಷ್ಟು ದೂರದಲ್ಲಿದೆಯೋ ಅದೇ ಎಕ್ಸ್ ನಿರ್ದೇಶಾಂಕದಲ್ಲಿ. ಅಂದರೆ ವೈ ಅಕ್ಷ ಇಲ್ಲಿಂದ ಎಷ್ಟು ದೂರದಲ್ಲಿದೆ ಆ ಬಿಂದು? 3 ಮಾನಗಳ ದೂರದಲ್ಲಿದೆ. ಸೊ ಹಾಗಾದರೆ ಎಕ್ಸ್ ಇಲ್ಲಿ 3 ನೋಡಿ, ಎಷ್ಟು ದೂರ ಇದೆ? 3. ಹಾಗೆ ವೈ ಅಂದರೆ ಎಕ್ಸ್ ಅಕ್ಷದಿಂದ ಅದೆಷ್ಟು ದೂರದಲ್ಲಿದೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ? ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ನೋಡಿ? 4. ಹಾಗಾದರೆ 3,4. ಎ ಬಿಂದುವಿನ ನಿರ್ದೇಶಾಂಕಗಳು 3,4. ಹಾಗೆ ಬಿ ಯ ನಿರ್ದೇಶಾಂಕಗಳು ಫಸ್ಟ್ ಎಕ್ಸ್ ಬೆಲೆಗೆ ಹೇಳಬೇಕು. 2 ಇದೆ ಎಕ್ಸು, ವೈ ಬೆಲೆ ಎಷ್ಟಿದೆ ನೋಡಿ? -2. 2,-2. ಸಿ ಯ ನಿರ್ದೇಶಾಂಕಗಳು ಎಕ್ಸ್ ಬೆಲೆ -3, ವೈ ಬೆಲೆ ಎಷ್ಟಿದೆ? +3. -3 +3. ಡಿ ಯ ನಿರ್ದೇಶಾಂಕಗಳು ಎಕ್ಸ್ -2, ವೈ -3. ಎಕ್ಸ್ -2, ವೈ -3. ಸೊ ಡಿ ಯ ನಿರ್ದೇಶಾಂಕಗಳು. ಸೊ ಹೀಗೆ ನಿರ್ದೇಶಾಂಕಗಳನ್ನು, ಬಿಂದುಗಳನ್ನು ನೀಡಿದಾಗ ನಿರ್ದೇಶಾಂಕ ವ್ಯವಸ್ಥೆಯನ್ನು ಬರ್ಕೊಂಡು ಅದರ ಮೇಲೆ ಬಿಂದುಗಳನ್ನು, ಅದರ ಸ್ಥಾನವನ್ನು ನಿಖರವಾಗಿ ಗುರುತಿಸೋದು ಹೇಗೆ ಅಂತ ಈಗ ತಿಳ್ಕೊಂಡ್ರಿ ಮಕ್ಕಳೇ. ಚಿತ್ರ 9.11 ಗಮನಿಸಿ ಕೆಳಗಿನ ವಾಕ್ಯಗಳನ್ನು ಪೂರ್ಣಗೊಳಿಸಿ.
ಇಲ್ಲಿ ಒಂದನೇದು ಬಿ ಬಿಂದುವಿನ ಕ್ಷಿತಿಜ ಸೂಚಕ ಅಂದರೆ ಕ್ಷಿತಿಜ ಸೂಚಕ ಅಂದರೆ ಎಕ್ಸ್ ನಿರ್ದೇಶಾಂಕ ಮತ್ತು ಲಂಬ ಸೂಚಕ ಅಂದರೆ ವೈ ನಿರ್ದೇಶಾಂಕಗಳು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಆದದರಿಂದ ಬಿಯ ನಿರ್ದೇಶಾಂಕಗಳು ಅಂದರೆ ನೀವಿಲ್ಲಿ ಚಿತ್ರ ಗಮನಿಸಬೇಕು. ಬಿ ಪಾಯಿಂಟನ್ನು ಗಮನಿಸಿ ಮಕ್ಕಳೇ. ಬಿಯ ನಿರ್ದೇಶಾಂಕಗಳು ಏನು ಅಂತ ನೋಡಿ ಹೇಳಿ. ಸೊ ಇಲ್ಲಿ ಕ್ಷಿತಿಜ ಸೂಚಕ ಎಷ್ಟಿದೆ ನೋಡಿ 4. ಲಂಬ ಸೂಚಕ ಅಂದರೆ ವೈ ನಿರ್ದೇಶಾಂಕ ಎಷ್ಟಿದೆ 3. ಸೊ ಹಾಗಾದರೆ ಬಿಯ ನಿರ್ದೇಶಾಂಕಗಳು 4, 3 ಅಂತ ಬರೀಬೇಕಾಗುತ್ತೆ ನಾವು. ಸೊ ಇಲ್ಲಿ ಮೊದಲನೇ ಅದಕ್ಕೆ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳು ಕ್ರಮವಾಗಿ 3 ಮತ್ತು 4. ಓಕೆ, 4 ಮತ್ತು 3. ಆ ಬಿಂದುವಿನ ನಿರ್ದೇಶಾಂಕಗಳು 4, 3. ಅಂದರೆ ಎಂ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಎಷ್ಟು ಮತ್ತು ವೈ ನಿರ್ದೇಶಾಂಕಗಳು ಕ್ರಮವಾಗಿ ಎಷ್ಟು ಅಂದರೆ, ಸೊ ಈಗ ಎಮ್ಮನ್ನು ನೋಡಿ. ಎಕ್ಸ್ ಬೆಲೆ ಎಷ್ಟಿದೆ? ಎಕ್ಸ್ ನಿರ್ದೇಶಾಂಕದ್ದು -3, ವೈ ಎಷ್ಟಿದೆ 4. ಹಾಗಾದರೆ ಎಮ್ನ ನಿರ್ದೇಶಾಂಕಗಳು -3, 4. ಅದೇ ಥರ ಎಲ್ನ ನಿರ್ದೇಶಾಂಕಗಳನ್ನು ನೀವು ಗುರುತಿಸಿ ಹೇಳೋದಾದರೆ ಫಸ್ಟ್ ಎಕ್ಸ್ದೇ ಹೇಳಬೇಕು. ಎಕ್ಸ್ನ ನಿರ್ದೇಶಾಂಕ ಎಷ್ಟಿದೆ? ಕ್ಷಿತಿಜ ಸೂಚಕ -5, ಲಂಬ ಸೂಚಕ -4 ಆಗಿದೆ. ಹಾಗಾದರೆ ಎಲ್ನ ನಿರ್ದೇಶಾಂಕಗಳೇನಾಗುತ್ತೆ? -5, -4 ಆಗುತ್ತೆ. ಈಗ ಎಸ್ನ ನಿರ್ದೇಶಾಂಕ ನೋಡೋದಾದರೆ ಎಕ್ಸ್ 3, ವೈ -4 ಇದೆ. ಹಾಗಾಗಿ ಕ್ಷಿತಿಜ ಸೂಚಕ 3, ಲಂಬ ಸೂಚಕ -4 ಆಗಿದೆ. ಹಾಗಾಗಿ ಎಸ್ ನಿರ್ದೇಶಾಂಕಗಳು 3, -4 ಆಗಿವೆ. ಸೊ ಇದನ್ನು ನೀವು ಗಮನಿಸ್ಬೋದು ಮಕ್ಕಳೇ, ಬರೆದಿರೋದನ್ನು. ಸೊ ಹಾಗಾದರೆ ಅಭ್ಯಾಸದ ಲೆಕ್ಕವನ್ನು ನೋಡೋಣ. ಒಂದು ಅಭ್ಯಾಸ 9.2. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಿ ಬರೆಯಿರಿ. 1ನೇ ಪ್ರಶ್ನೆ, ಕಾರ್ಟೀಷಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರುಗಳೇನು? ಸೊ ಕಾರ್ಟೀಷಿಯನ್ ಒಂದು ಸಮತಲದಲ್ಲಿ ಎಳೆದಂಥ ರೇಖೆಗಳು ಪರಸ್ಪರ ಲಂಬವಾಗಿ ಎಳೆದಿರೋ ರೇಖೆಗಳಿಗೆ ಏನಂತ ಕರಿತೀವಿ? ಕ್ಷಿತಿಜಕ್ಕೆ ಸಮಾಂತರ ರೇಖೆ ಏನಂತ ಕರಿತೀವಿ? ಎಕ್ಸ್ ಅಕ್ಷ ಅಂತ ಕರಿತೀವಿ. ಭೂಲಂಬ ರೇಖೆಗೆ ಏನಂತ ಕರಿತೀವಿ? ವೈ ಅಕ್ಷ ಅಂತ ಕರಿತೇವೆ. 2ನೇ ಪ್ರಶ್ನೆ, ಈ 2 ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗಗಳ ಹೆಸರೇನು? ಸೊ ಪ್ರತಿಯೊಂದು ಭಾಗಗಳ ಹೆಸರೇನು? 4 ಭಾಗ ಉಂಟಾಗಿದ್ದಾವಲ್ವಾ? 4 ಅಂದರೆ ಚತುರ್ಥಕ. ಸೊ ಹಾಗಾಗಿ ಒಂದೊಂದು ಭಾಗವನ್ನು ನಾವು ಚತುರ್ಥಕ ಅಂತ ಕರಿತೇವೆ. 3ನೇದು, ಈ 2 ರೇಖೆಗಳು ಛೇದಿಸುವ ಬಿಂದುವಿನ ಹೆಸರೇನು? ಈ 2 ರೇಖೆಗಳು ಛೇದಿಸುವ ಬಿಂದುವನ್ನೇ ಮೂಲ ಬಿಂದು ಅಂತ ಕರಿತೇವೆ. ಅದರ ನಿರ್ದೇಶಾಂಕಗಳು 0, 0. ಎರಡನೇ ಪ್ರಶ್ನೆ, ಚಿತ್ರ 9.14 ನೋಡಿ. ಕೆಳಗಿನವುಗಳನ್ನು ಬರೆಯಿರಿ. ಬಿಯ ನಿರ್ದೇಶಾಂಕಗಳು, ಸಿಯ ನಿರ್ದೇಶಾಂಕಗಳು -3, -5 ನಿರ್ದೇಶಾಂಕಗಳಿಂದ ಗುರುತಿಸುವಂತಹ ಬಿಂದು, 2, -4 ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು. ಇಲ್ಲಿ ಚಿತ್ರವನ್ನು ನೋಡೋಣ. ಫಸ್ಟು ನೋಡಿ, ಚಿತ್ರ ಗಮನಿಸಿ. ಬಿಯ ನಿರ್ದೇಶಾಂಕಗಳು ಏನಿದೆ ಅಂತ ಕೇಳಿದ್ದಾರೆ. ಸೊ ಬಿ ಇಲ್ಲಿದೆ ನೋಡಿ. ಬಿಯ ನಿರ್ದೇಶಾಂಕಗಳು -5, 2 ಆಗುತ್ತದೆ. ಹಾಗೆ ಸಿಯ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದ್ದಾರೆ. ಸಿ ನಿರ್ದೇಶಾಂಕಗಳನ್ನು ನೋಡಿ. ಸಿ ನಿರ್ದೇಶಾಂಕಗಳು +5, -5 ಸಿಯ ನಿರ್ದೇಶಾಂಕಗಳು. ನೆಕ್ಸ್ಟು -3, -5 ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು ಯಾವುದು? -5, -2 ಬಿಂದುಗಳಿಂದ ಗುರುತಿಸುವ -5, -3 ಬಿಂದುಗಳಿಂದ ಗುರುತಿಸುವ ಬಿಂದು ಯಾವುದಿಲ್ಲಿ ನೋಡಿ? ಎಚ್ಚನ್ನು ಬಿಂದು ಗುರುತಿಸ್ಬೋದಾಗಿದೆ. ನೆಕ್ಸ್ಟು 2 ಮತ್ತು -4ರಿಂದ ಗುರುತಿಸುವಂಥ ಬಿಂದು ಯಾವುದು? ಜಿ ಆಗಿದೆ.
ನೆಕ್ಸ್ಟ್ ಡಿ ಬಿಂದುವಿನ ಕ್ಷಿತಿಜ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಡಿ ಬಿಂದುವಿನ ಕ್ಷಿತಿಜ ಸೂಚಕ. ಕ್ಷಿತಿಜ ಸೂಚಕ ಅಂದರೆ ಎಕ್ಸ್ ನಿರ್ದೇಶಾಂಕ ಇಷ್ಟಲ್ಲಿ 6 ಆಗಿದೆ ನೋಡಿ ಇಲ್ಲಿ. ಡಿನ ಕ್ಷಿತಿಜ ಸೂಚಕ 6. ನೆಕ್ಸ್ಟ್ ಬಿ ಬಿಂದುವಿನ ಲಂಬ ಸೂಚಕ. ಬಿ ಬಿಂದುವಿನ ಲಂಬ ಸೂಚಕ ಎಷ್ಟು ಅಂತ ಕೇಳಿದ್ದಾರೆ. ಬಿ ಬಿಂದುವಿನ ಲಂಬ ಸೂಚಕ 2. ಲಂಬ ಸೂಚಕ ಅಂದರೆ ವೈ ನಿರ್ದೇಶಾಂಕ. ವೈ ನಿರ್ದೇಶಾಂಕ ಇಲ್ಲೆಷ್ಟು 2 ಆಗಿದೆ. ಎಲ್ ಬಿಂದುವಿನ ನಿರ್ದೇಶಾಂಕಗಳು ಯಾವುವು? ಎಲ್ ಬಿಂದುವಿನ ನಿರ್ದೇಶಾಂಕಗಳು ಯಾವುವು? ಸೊ ಎಲ್ ಬಿಂದುವಿನ ನಿರ್ದೇಶಾಂಕಗಳು -3 ಮತ್ತು -5. ಎಲ್ ಬಿಂದುವಿನ ನಿರ್ದೇಶಾಂಕಗಳು -3 ಮತ್ತು -5 ಆಗಿದೆ. ನೆಕ್ಸ್ಟ್ ಎಮ್ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದ್ದಾರೆ. ಎಮ್ ಬಿಂದು ನೋಡಿ ಇಲ್ಲಿದೆ -3, 0 ಆಗಿದೆ. ಅಕ್ಷದ ಎಕ್ಸ್ ಅಕ್ಷದ ಮೇಲೆ ಬಂದಿರೋದ್ರಿಂದ ವೈ ಬೆಲೆ ಇಲ್ಲಿ 0 ಆಗಿದೆ. -3, 0. ಹೀಗೆ ಉಳಿದ ಅಭ್ಯಾಸದ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಧನ್ಯವಾದಗಳು.